ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ಐಸಿರಿಯ ಮತ್ತೊಂದು ಮೋಟಿವೇಶ್ನಲ್ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಈಗ ನಾನು ಒಂದು ಸಣ್ಣ ಪ್ರಶ್ನೆಯಿಂದ ಇವತ್ತಿನ ಮಾತನ್ನು ಶುರು ಮಾಡ್ತೀನಿ. ನಿಮ್ಮ ಬಳಿ ಒಂದು ದಿನಕ್ಕೆ 24 ಗಂಟೆ ಇದೆ. ನನ್ನ ಬಳಿಯೂ 24 ಗಂಟೆ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿಯೂ 24 ಗಂಟೆ ಇದೆ. ಹಾಗಾದರೆ ಯಾರೋ ಅದೇ 24 ಗಂಟೆಯಲ್ಲಿ ತಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ. ಯಾರೋ ಅದೇ 24 ಗಂಟೆಯಲ್ಲಿ ಒಂದು ಹೆಜ್ಜೆಯನ್ನು ಸಹ ಮುಂದಕ್ಕೆ ಇಡೋದಿಲ್ಲ. ಹಾಗಾದರೆ ವ್ಯತ್ಯಾಸ ಏನು? ಸಮಯ ಅಲ್ಲ, ಸಮಯವನ್ನು ಬಳಸುವಂತಹ ರೀತಿ. ನಾವು ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು. ಒಂದು ಅವಕಾಶ ಕಳೆದುಕೊಂಡ್ರೆ ಮತ್ತೊಂದು ಅವಕಾಶ ಬರಬಹುದು. ಒಬ್ಬ ವ್ಯಕ್ತಿ ನಮ್ಮ ಜೀವನದಿಂದ ದೂರವಾದರೂ ಜೀವನ ಮುಂದುವರಿಯುತ್ತದೆ. ಆದರೆ ಒಮ್ಮೆ ಕಳೆದ ಸಮಯವನ್ನು ಮಾತ್ರ ಹಿಂದಕ್ಕೆ ತಂದುಕೊಳ್ಳಲು ಸಾಧ್ಯವಿಲ್ಲ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದರೂ ವಿಚಿತ್ರವೆಂದರೆ, ನಾವು ಪ್ರತಿದಿನ ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ವಸ್ತುವನ್ನೇ ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ, ಅಗತ್ಯವಿಲ್ಲದ ಮಾತುಗಳಲ್ಲಿ, ಬೇರೆಯವರ ಜೀವನವನ್ನು ನೋಡುತ್ತಾ, ನಾಳೆಯಿಂದ ಶುರು ಮಾಡ್ತೇನೆ ಅಂತ ಹೇಳುತ್ತಾ, ಇನ್ನೊಂದು ವರ್ಷ ಆದಮೇಲೆ ನೋಡೋಣ ಅಂತ ಮುಂದೂಡುತ್ತಾ, ಹೀಗೆ ದಿನಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ, ವರ್ಷಗಳು ಕಳೆಯುತ್ತವೆ. ಒಂದು ದಿನ ನಾವು ಹಿಂದಿರುಗಿ ನೋಡಿದಾಗ ನಾನು ಇಷ್ಟು ವರ್ಷ ಏನು ಮಾಡಿದೆ ಎಂಬ ಪ್ರಶ್ನೆ ನಮ್ಮನ್ನೇ ಕಾಡುತ್ತದೆ. ಈಗ ನಾನು ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ ಅಲಾರಾಮ್ ಇಟ್ಕೊಳ್ತಾ ಇದ್ದ. ಬೆಳಗ್ಗೆ 5 ಗಂಟೆಗೆ ಎದ್ದು ವ್ಯಾಯಾಮ ಮಾಡಬೇಕು, ಹೊಸ ಹೊಸ ಸ್ಕಿಲ್ಸನ್ನು ಕಲಿಬೇಕು, ತನ್ನ ಕೆಲಸವನ್ನು ಬೆಳೆಸಬೇಕು, ಕುಟುಂಬದ ಜೊತೆ ಸಮಯ ಕಳಿಬೇಕು, ತನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು. ಎಲ್ಲವೂ ಅವನಿಗೆ ಗೊತ್ತಿತ್ತು. ಆದರೆ ಅಲಾರಾಮ್ ಹೊಡೆದಾಗ ಇವತ್ತು ಬೇಡ, ನಾಳೆಯಿಂದ ಮಾಡೋಣ. ಅವನ ನಾಳೆ ಪ್ರತಿದಿನ ಬರ್ತಾ ಇತ್ತು. ಆದರೆ ಆ ನಾಳೆ ಎಂದಿಗೂ ಇವತ್ತಾಗಿರಲಿಲ್ಲ. 1 ವರ್ಷ ಹೀಗೆ ಹೋಯಿತು, 2 ವರ್ಷ ಹೋಯಿತು, 5 ವರ್ಷ ಹೋಯಿತು. ಒಂದು ದಿನ ಅವನು ತನ್ನ ಹಳೆಯ ಡೈರಿಯನ್ನು ತೆಗೆದು ನೋಡ್ದ. ಅದರ ಮೊದಲ ಪುಟದಲ್ಲಿ ಬರೆದು, ನನ್ನ ಜೀವನವನ್ನು ಬದಲಾಯಿಸಬೇಕು. ಅವನು ಸ್ವಲ್ಪ ಹೊತ್ತು ಆ ಮಾತನ್ನೇ ನೋಡುತ್ತಾ ಕುಳಿತುಕೊಂಡ. ಯಾಕಂದರೆ 5 ವರ್ಷಗಳ ಹಿಂದೆ ಬರೆದ ಆ ಮಾತು ಇನ್ನೂ ಆದರೂ ಕೂಡ ಹಾಗೆ ಉಳಿದಿತ್ತು. ಬದಲಾಗಿದ್ದು ಏನು? ಕ್ಯಾಲೆಂಡರ್ ಮಾತ್ರ. ಅವನ ಜೀವನ ಅಲ್ಲ. ನಮ್ಮ ಜೀವನದಲ್ಲೂ ಹೀಗಾಗಬಾರ್ದು. ಸಮಯದ ದೊಡ್ಡ ಶತ್ರು ಯಾರು ಗೊತ್ತಾ? ಸಮಯದ ದೊಡ್ಡ ಶತ್ರು ಯಾವಾಗಲೂ ಮೊಬೈಲ್ ಫೋನ್ ಅಲ್ಲ, ಸೋಮಾರಿತನವೂ ಅಲ್ಲ, ಬೇರೆಯವರು ಅಲ್ಲ. ನಮ್ಮ ಮನಸ್ಸಿನೊಳಗೆ ನಾವೇ ಅಂದ್ಕೊಳ್ತಾ ಇರ್ತೀವಲ್ಲ, ಇವತ್ತು ಬೇಡ, ನಾಳೆ ಮಾಡೋಣ, ಈ ಟೈಮ್ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ, ಇವತ್ತು ಬೇಡ, ಮುಂದಿನ ವಾರ ಮಾಡೋಣ. ಹೀಗೆ ನಮ್ಮ ಮನಸ್ಸಿನ ಒಳಗೆ ನಾವೇ ಮಾತಾಡ್ಕೊಳ್ತಾ ಇರ್ತೀವಲ್ಲ, ಆ ಒಂದು ಕೆಲಸವನ್ನು ನಾವು ಮುಂದೂಡ್ತಾ ಇರ್ತೀವಲ್ಲ, ಆ ಮನಸ್ಸೇ ಇದಕ್ಕೆ ಒಂದು ದೊಡ್ಡ ಶತ್ರು ಅಂತ ಹೇಳ್ಬೋದು. ನನ್ನ ಬಳಿ ಟೈಮ್ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಬಹಳ ಸಾರಿ ಸತ್ಯ ಏನಂದರೆ, ನಮ್ಮ ಬಳಿ ಸಮಯ ಇಲ್ಲ ಅಂತಲ್ಲ, ನಾವು ಸಮಯಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಅಂತ. 1 ಗಂಟೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡೋದಕ್ಕೆ ನಾವು ಮೀಸಲಿಡ್ತೀವಿ. ಆದರೆ 20 ನಿಮಿಷ ಪುಸ್ತಕ ಓದೋದಕ್ಕೆ ನಮ್ಮ ಹತ್ರ ಟೈಮ್ ಇರೋದಿಲ್ಲ. 1-2 ಗಂಟೆ ಬೇರೆಯವರ ಜೀವನದ ಬಗ್ಗೆ ನಾವು ಇನ್ನೊಬ್ಬರ ಜೊತೆ ಸೇರಿಕೊಂಡು ಹರಟೆ ಹೊಡಿತಾ ಇರ್ತೀವಿ. ಅದಕ್ಕೆಲ್ಲ ನಮಗೆ ಸಮಯ ಸಿಗುತ್ತೆ. ಆದರೆ 15 ನಿಮಿಷ ನಮ್ಮ ಜೀವನದ ಬಗ್ಗೆ ಯೋಚಿಸೋದಕ್ಕೆ ನಮ್ಮ ಹತ್ರ ಟೈಮ್ ಇರೋದಿಲ್ಲ. 1 ಗಂಟೆ ಮೊಬೈಲ್ನಲ್ಲಿ ಅರ್ಥವಿಲ್ಲದೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಆದರೆ 30 ನಿಮಿಷ ನಮ್ಮ ಮನೆಯವರ ಜೊತೆ, ನಮ್ಮ ಫ್ಯಾಮಿಲಿಯವರ ಜೊತೆ ಕಳೆಯೋದಕ್ಕೆ ನಮ್ಮ ಹತ್ರ ಟೈಮ್ ಇರೋದಿಲ್ಲ. ಇಲ್ಲಿ ಸಮಸ್ಯೆ ಸಮಯದ್ದಲ್ಲ,
ಆದ್ಯತೆಯ ಕೊರತೆ ಅಂದರೆ ನಾವು ಯಾರಿಗೆ ಎಷ್ಟು ಸಮಯವನ್ನು ಮೀಸಲಿಡ್ತೀವಿ, ನಾವು ನಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಪ್ರಿಯಾರಿಟಿನ ಕೊಡ್ತೀವಿ, ಯಾವೊಂದು ವಿಷಯಕ್ಕೆ ನಾವು ಜಾಸ್ತಿ ಪ್ರಿಯಾರಿಟಿನ ಕೊಡ್ತೀವಿ ಅನ್ನೋದು ಇಲ್ಲಿ ನಾವು ಕಂಡುಕೊಳ್ಬೋದು. ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಅಂತಲೇ ನಾವು ಹೇಳ್ಕೊಂಡು ತಿರುಗಾಡ್ತಿರ್ತೀವಿ ಹೊರತು ಆ ಇರುವಂತಹ ಟೈಮ್ನ ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದೀವಿ ಅಂತ ಒಂದು ದಿನಕ್ಕೂ ಸಹ ಯೋಚನೆ ಮಾಡಿರೋದಿಲ್ಲ. ಈಗ ನಾನು ನಿಮಗೆ ಅಬ್ರಹಂ ಲಿಂಕನ್ ರವರ ಒಂದು ಸಣ್ಣ ಕಥೆನ ಹೇಳ್ತೀನಿ. ಅಮೇರಿಕಾದ ಅಧ್ಯಕ್ಷರಾಗಿದ್ದ ಅಬ್ರಹಂ ಲಿಂಕನ್ ಅವರ ಜೀವನವನ್ನು ನೋಡಿದರೆ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತೆ. ಅವರ ಜೀವನ ನಾವು ಅಂದ್ಕೊಂಡಷ್ಟು ನಮ್ಮಷ್ಟು ಈಸಿಯಾಗಿರಲಿಲ್ಲ. ಬಡತನ, ಅನೇಕ ಸೋಲುಗಳು, ರಾಜಕೀಯದಲ್ಲಿ ಸೋಲುಗಳು, ವೈಯಕ್ತಿಕ ಜೀವನದಲ್ಲಿ ದುಃಖ. ಆದರೂ ಅವರು ನಿಲ್ಲೋದಿಲ್ಲ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಬಾರಿ ಸೋಲು ಬಂದರೂ ಅವನು ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿದ್ರೆ ಆ ಸೋಲುಗಳು ಅವನ ಅಂತಿಮ ಕಥೆಯಾಗಿರುವುದಿಲ್ಲ. ನಾವು ಕೂಡ ಹಾಗೆಯೇ. ಇವತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದಕ್ಕಿಂತ ನಾಳೆಗಾಗಿ ನೀವು ಇವತ್ತು ಏನು ಮಾಡ್ತಾ ಇದ್ದೀರಾ ಅನ್ನೋದೇ ಮುಖ್ಯ. ಕರ್ನಲ್ ಸ್ಯಾಂಡರ್ಸ್ ಅವರ ಇನ್ನೊಂದು ಪ್ರಸಿದ್ಧ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ. KFC ಸ್ಥಾಪಿಸಿದ ಕರ್ನಲ್ ಹ್ಯಾರ್ಲ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಅವರು ತಮ್ಮ ಪ್ರಸಿದ್ಧ ಫ್ರೈಡ್ ಚಿಕನ್ ರೆಸಿಪಿಯನ್ನು ಹಿಡಿದುಕೊಂಡು ಅನೇಕ ಕಡೆ ಹೋಗ್ತಾರಂತೆ. ಅನೇಕ ಬಾರಿ ನಿರಾಕರಣೆಯನ್ನು ಕೂಡ ಎದುರಿಸ್ತಾರಂತೆ. ಆದರೆ ಅವರು ನಿಲ್ಲೋದಿಲ್ಲ. ಅವರ ಯಶಸ್ಸು ಬಹಳ ತಡವಾಗಿ ಬಂದಿತ್ತು. ಇಲ್ಲಿ ನಮಗೆ ಒಂದು ಅದ್ಭುತವಾದ ಪಾಠ ಸಿಗುತ್ತೆ. ಯಶಸ್ಸಿಗೆ ತಡವಾಗಬಹುದು, ಆದರೆ ಪ್ರಯತ್ನವನ್ನು ತಡ ಮಾಡಬೇಡಿ. ನಾವು ಆಗಾಗ್ಗೆ ಯೋಚನೆ ಮಾಡ್ತೀವಿ, ನನ್ನ ವಯಸ್ಸು ಆಗ್ಬಿಟ್ಟಿದೆ, ನನ್ನ ಹತ್ರ ಹಣ ಇಲ್ಲ, ನನಗೆ ಯಾರ ಸಹಾಯನೂ ಇಲ್ಲ, ನಾನು ಇಷ್ಟು ವರ್ಷ ಆದರೂ ಕೂಡ ಏನನ್ನೂ ಮಾಡಿಲ್ಲ. ಆದರೆ ಜೀವನಕ್ಕೆ ನಿಮ್ಮ ಹಳೆಯ ಕಥೆಗಿಂತ ನೀವು ಇವತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮುಖ್ಯವಾಗಿರ್ತವೆ. ಇವತ್ತು ನಾವೆಲ್ಲರೂ ನೋಡ್ತಾ ಇರುವಂತಹ ಅಂಬಾನಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಧೀರುಭಾಯ್ ಅಂಬಾನಿಯವರ ಜೀವನದ ಬಗ್ಗೆ ಒಮ್ಮೆ ಯೋಚಿಸಿ. ಸಣ್ಣ ಆರಂಭ, ಸೀಮಿತ ಸಂಪನ್ಮೂಲ, ಆದರೆ ಅವರ ಕನಸು ಬಹಳ ದೊಡ್ಡದಾಗಿತ್ತು. ಅವರು ಎಲ್ಲವನ್ನ ಒಂದೇ ದಿನದಲ್ಲಿ ಕಟ್ಟಲಿಲ್ಲ. ಒಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ. ಇದೇ ಜೀವನದ ಸತ್ಯ. ನಾವು ದೊಡ್ಡ ಫಲಿತಾಂಶವನ್ನು ನೋಡ್ತೇವೆ, ಆದರೆ ಅದರ ಹಿಂದೆ ಇರುವ ಸಾವಿರಾರು ಸಣ್ಣ ಹೆಜ್ಜೆಗಳನ್ನು ಎಂದಿಗೂ ನೋಡೋದೇ ಇಲ್ಲ. ಒಂದು ದಿನದಲ್ಲಿ ಯಾರೂ ಕೂಡ ದೊಡ್ಡವರಾಗೋದಿಲ್ಲ. ಪ್ರತಿ ದಿನದ ಸಣ್ಣ ಕೆಲಸಗಳೇ ದೊಡ್ಡ ಜೀವನವನ್ನು ನಿರ್ಮಿಸುತ್ತವೆ. ಹಾಗಾದರೆ ನಾವು ಸಮಯವನ್ನು ಹೇಗೆ ಉಳಿಸಬೇಕು? ಮೊದಲನೇದು, 5 ನಿಮಿಷದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ 1 ಗಂಟೆ ಸಮಯ ಸಿಗ್ತಾ ಇಲ್ವಾ? ಪರವಾಗಿಲ್ಲ, 5 ನಿಮಿಷ ಕೊಡಿ. ಒಂದೇ ಒಂದು ಪುಸ್ತಕದ ಒಂದೇ ಒಂದು ಪೇಜನ್ನು ಓದಿ. 5 ಹೊಸ ಪದಗಳನ್ನು ಕಲಿಯಿರಿ. 5 ನಿಮಿಷ ವ್ಯಾಯಾಮ ಮಾಡಿ. 5 ನಿಮಿಷ ನಿಮ್ಮ ಗುರಿಯ ಬಗ್ಗೆ ಯೋಚಿಸಿ. 5 ನಿಮಿಷ ನಿಮ್ಮ ಫ್ಯಾಮಿಲಿಯವರ ಜೊತೆ ಮಾತನಾಡಿ. 5 ನಿಮಿಷ ನಿಮ್ಮ ತಾಯಿಗೆ ಕರೆ ಮಾಡಿ ಮಾತನಾಡಿ. 5 ನಿಮಿಷ ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ. 5 ನಿಮಿಷ ನಿಮ್ಮ ಕೆಲಸವನ್ನು ಯೋಜಿಸಿ. ನಾವು 5 ನಿಮಿಷವನ್ನು ಚಿಕ್ಕದಾಗಿ ನೋಡ್ತೀವಿ, ಆದರೆ ಪ್ರತಿದಿನದ 5 ನಿಮಿಷಗಳು ವರ್ಷಗಳ ನಂತರ ದೊಡ್ಡ ಬದಲಾವಣೆಯಾಗಬಹುದು. ಎರಡನೆಯದು, ಮೊಬೈಲನ್ನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಮೊಬೈಲ್ ಒಂದು ಅದ್ಭುತವಾದಂತಹ ಸಾಧನ, ಆದರೆ ಅದೇ ಮೊಬೈಲ್ ನಿಮ್ಮ ಸಮಯವನ್ನು ಕದಿಯಬಹುದು. ನೀವು ಒಂದು ವಿಡಿಯೋ ಮಾತ್ರ ಅಂತ ಶುರು ಮಾಡ್ತೀರಾ. 5 ನಿಮಿಷ ನೋಡೋಣ, 10 ನಿಮಿಷ ನೋಡೋಣ, ಇನ್ನೇನು ಟೈಮ್ ಆಗೇ ಹೋಯ್ತಲ್ಲ ಅಂತ ಅದನ್ನೇ ಸ್ಕ್ರೋಲ್ ಮಾಡ್ತಾ 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 ಮತ್ತೊಂದು ವಿಡಿಯೋ ಅಂತ ನೋಡ್ಕೊತ ಟೈಮ್ ಆಗಿದ್ದೇ ನಿಮಗೆ ಗೊತ್ತಾಗೋದಿಲ್ಲ. 1 ಗಂಟೆ 2 ಗಂಟೆ ಹೀಗೆ ಆ ಸಮಯ ಕಳೆದೇ ಹೋಗುತ್ತೆ. ಆ ಸಮಯ ನಮಗೆ ಮತ್ತೆ ಯಾವತ್ತೂ ಕೂಡ ಮರಳಿ ಬರೋದಿಲ್ಲ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ಮೊಬೈಲ್ ಬಳಸ್ತಿದ್ದೇನಾ ಅಥವಾ ಮೊಬೈಲೇ ನನ್ನನ್ನು ಬಳಸ್ತಾ ಇದೆಯಾ?
ಈ ಒಂದೇ ಒಂದು ಪ್ರಶ್ನೆ ಸಾಕು ನಾವು ಮೊಬೈಲ್ನಿಂದ ಆದಷ್ಟು ದೂರ ಉಳಿಯುವುದಕ್ಕೆ. ಮೂರನೆಯದು, ಬೇರೆಯವರ ಜೊತೆ ನಿಮ್ಮ ಜೀವನವನ್ನು ಹೋಲಿಸಬೇಡಿ. ಇದು ಸಮಯದ ಇನ್ನೊಂದು ದೊಡ್ಡ ಕಳ್ಳ. ಅವನತ್ರ ಕಾರಿದೆ, ಅವಳತ್ರ ದೊಡ್ಡ ಮನೆ ಇದೆ, ಅವಳ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿದೆ, ಅವನ ಇನ್ಕಮ್ ಸಿಕ್ಕಾಪಟ್ಟೆ ಇದೆ, ಅವನಿಗೆ ಒಳ್ಳೆ ಜಾಬ್ ಸಿಕ್ಕಿದೆ, ಅವರ ಹತ್ರ ಎಲ್ಲವೂ ಇದೆ. ಹೀಗೆ ಯೋಚಿಸುತ್ತಾ ನಾವು ನಮ್ಮದೇ ಜೀವನವನ್ನು ಮರೆತು ಬಿಡ್ತೀವಿ. ಬೇರೆಯವರ ಚಾಪ್ಟರ್ 20ಯನ್ನು ನಿಮ್ಮ ಚಾಪ್ಟರ್ 3 ಜೊತೆ ಹೋಲಿಕೆ ಮಾಡಬೇಡಿ. ಪ್ರತಿಯೊಬ್ಬರ ಪ್ರಯಾಣ ಬೇರೆ. ನಿಮ್ಮ ಸ್ಪರ್ಧೆ ನಿನ್ನೆ ಇದ್ದ ನಿಮ್ಮ ಜೊತೆಯೇ ಆಗಿರಲಿ. ನಿನ್ನೆಗಿಂತ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದೀರಾ, ಅಷ್ಟೇ ಸಾಕು. ನಾಲ್ಕನೆಯದು, ಒಂದು ದಿನ ಎನ್ನುವ ಪದವನ್ನು ಕಡಿಮೆ ಮಾಡಿ. ಒಂದು ದಿನ ನಾನು ಬಿಸ್ನೆಸ್ ಮಾಡ್ತೀನಿ, ಒಂದು ದಿನ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಒಂದು ದಿನ ನಾನು ತುಂಬಾ ಫಿಟ್ ಆಗಿರ್ತೀನಿ, ಒಂದು ದಿನ ನಾನು ಇಂಗ್ಲೀಷ್ ಕಲಿತೀನಿ, ಒಂದು ದಿನ ನಾನು ಒಂದು ಪುಸ್ತಕವನ್ನು ಓದ್ತೀನಿ ಅಥವಾ ಬರಿತೀನಿ, ಒಂದು ದಿನ ನಾನು ನನ್ನ ಕನಸನ್ನು ನನಸು ಮಾಡ್ತೀನಿ. ಆದರೆ ಒಂದು ದಿನ ಕ್ಯಾಲೆಂಡರ್ನಲ್ಲಿ ಇರುವ ದಿನ ಅಲ್ಲ. ನೀವು ಅದಕ್ಕೆ ದಿನಾಂಕ ಕೊಡದಿದ್ದರೆ, ಅಂದರೆ ಅದಕ್ಕೆ ಅಂತಲೇ ನೀವು ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾ ಇದ್ದರೆ ಅದು ಕೇವಲ ಒಂದು ಕನಸಾಗಿ ಮಾತ್ರ ಉಳಿಯುತ್ತೆ. ಆದ್ದರಿಂದ ಒಂದು ದಿನ ಅನ್ನೋ ಬದಲು ಇವತ್ತು ಸಂಜೆ, ಇವತ್ತೇ, ಈ ಸಮಯವೇ ನಾನು ಮಾಡಿ ಮುಗಿಸ್ತೀನಿ ಅಂತ ಹೇಳ್ಕೊಳ್ಳಿ. ಕನಸನ್ನು ಸಮಯದೊಂದಿಗೆ ಜೋಡಿಸೋದನ್ನು ಕಲೀರಿ. ಐದನೇದು, ಬೆಳಗ್ಗೆ ನಿಮ್ಮ ದಿನವನ್ನು ಗೆಲ್ಲೋದನ್ನು ಕಲೀರಿ. ಬೆಳಗ್ಗೆ ಎದ್ದ ಕೂಡಲೇ ಫೋನನ್ನು ನೋಡೋದನ್ನು ನಿಲ್ಲಿಸಿ. ಮೊದಲು ನಿಮ್ಮ ಮನಸ್ಸನ್ನು ಎಬ್ಬಿಸಿ. ಸ್ವಲ್ಪ ಮೌನವಾಗಿ ಕುಳಿತುಕೊಳ್ಳಿ, ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ದಿನದ 3 ಮುಖ್ಯ ಕೆಲಸಗಳನ್ನು ಬರೆಯೋದನ್ನು ಕಲಿಯಿರಿ, ಅಷ್ಟೇ. ಆ ದಿನ ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಬೆಳಗ್ಗೆ ಮೊದಲ 1 ಗಂಟೆಯನ್ನು ನೀವು ಗೆದ್ದರೆ ದಿನದ ಒಂದು ದೊಡ್ಡ ಭಾಗವನ್ನೇ ನೀವು ಗೆದ್ದಂತೆ. ಈ ಒಂದು ಪ್ರಯತ್ನವನ್ನು ನೀವು ಪ್ರತಿದಿನ ಮಾಡ್ತಾ ಬನ್ನಿ. ನಿಮ್ಮ ಚೇಂಜಸನ್ನು ನೀವು ಮುಂದಿನ ನನ್ನ ವಿಡಿಯೋಗಳಲ್ಲಿ ಬಂದು ಕಾಮೆಂಟ್ ಮಾಡ್ತೀರಾ, ಇದನ್ನು ನೀವು ಬರೆದಿಟ್ಕೊಳ್ಳಿ. ಸಮಯದ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಇನ್ನೊಂದು ಸತ್ಯವನ್ನು ಮರಿಬಾರ್ದು. ಸಮಯವನ್ನು ಉಳಿಸೋದು ಅಂದರೆ ಸದಾ ಕೆಲಸ ಮಾಡ್ತಾ ಇರೋದು ಅಂತ ಅಲ್ಲ. ನಮಗೆ ರೆಸ್ಟ್ ಕೂಡ ಬೇಕು, ನಮ್ಮ ಫ್ಯಾಮಿಲಿನೂ ಬೇಕು, ನಮಗೆ ಸ್ವಲ್ಪ ನಗುನೂ ಬೇಕು, ನಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಜೊತೆ ನಾವು ಆಟ ಆಡಬೇಕು, ನಮ್ಮನ್ನು ಪ್ರೀತಿ ಮಾಡುವವರ ಜೊತೆ ನಾವು ಒಂದೊಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು. ಜೀವನ ಕೇವಲ ಹಣ ಸಂಪಾದಿಸೋದಕ್ಕೆ ಮಾತ್ರ ಇಲ್ಲ. ಜೀವನವನ್ನು ಅನುಭವಿಸೋದನ್ನು ಮೊದಲು ಕಲ್ತ್ಕೊಳ್ಳಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಮಗುವಿನ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ. ಸಾಧ್ಯವಾಗಬೇಕು ಅದೆಲ್ಲವನ್ನು ನೀವು ನೋಡಿದಾಗ ನಾನು ಮಾಡಿರೋದೆಲ್ಲ ಸರಿಯಾಗಿದೆ ಅಂತ ನಿಮಗೆ ಅನ್ನಿಸ್ಬೇಕು. ನಿಮ್ಮ ತಂದೆ ತಾಯಿಯ ಜೊತೆ ಕಳೆದ ಕ್ಷಣಗಳು ನಿಮಗೆ ನೆನಪಾಗಬೇಕು. ನಿಮ್ಮ ಸಂಗಾತಿಯ ಜೊತೆ ನಕ್ಕ ಕ್ಷಣಗಳು ನೆನಪಾಗಬೇಕು. ಆದ್ದರಿಂದ ಸಮಯವನ್ನು ಕೇವಲ ಉತ್ಪಾದಕತೆಗಾಗಿ ಮಾತ್ರ ಬಳಸಬೇಡಿ, ಅರ್ಥಪೂರ್ಣವಾಗಿ ಬಳಸೋದನ್ನು ಕಲಿಯಿರಿ. ಒಬ್ಬ ವೃದ್ಧ ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಕುಳಿತುಕೊಂಡಿದ್ದ. ಅವನ ಬಳಿ ಹಣ ಇತ್ತು, ಆಸ್ತಿ ಇತ್ತು, ಒಂದೊಳ್ಳೆ ಹೆಸರಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ವಿಷಾದ ಇತ್ತು. ನಾನು ನನ್ನ ಮಕ್ಕಳ ಜೊತೆ ಇನ್ನಷ್ಟು ಸಮಯ ಕಳೆದಿದ್ರೆ, ನನ್ನ ಹೆಂಡತಿಯ ಜೊತೆ ಇನ್ನಷ್ಟು ಮಾತನಾಡಿದರೆ, ನನ್ನ ತಾಯಿಗೆ ಇನ್ನಷ್ಟು ಬಾರಿ ನಾನು ಫೋನ್ ಮಾಡಿ ಮಾತನಾಡಿದರೆ, ನನಗೆ ಇಷ್ಟವಾದ ಕೆಲಸವನ್ನು ನಾನು ಇನ್ನೂ ಸ್ವಲ್ಪ ಮಾಡಿದರೆ. ಜೀವನದ ಕೊನೆಯಲ್ಲಿ ನಾವು ಸಾಮಾನ್ಯವಾಗಿ ಇನ್ನಷ್ಟು ಹಣ ಸಂಪಾದಿಸಬೇಕಿತ್ತು ಅಂತ ಮಾತ್ರ ನಾವು ಯೋಚನೆ ಮಾಡೋದಿಲ್ಲ. ಬಹಳ ಸಾರಿ ನಾವು ಇನ್ನಷ್ಟು ಸಮಯ ಬದುಕಬೇಕಿತ್ತು, ಇನ್ನಷ್ಟು ಪ್ರೀತಿಸಬೇಕಿತ್ತು, ಇನ್ನಷ್ಟು ಪ್ರೀತಿಯನ್ನು ಗಳಿಸಬೇಕಿತ್ತು, ಇನ್ನಷ್ಟು ಸಮಯವನ್ನು ನಾವು ನಮಗಾಗಿ ಕೊಟ್ಕೊಳ್ಬೇಕಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ದರಿಂದ ಇಂದು ನಿಮ್ಮ ಜೀವನದಲ್ಲಿ ಮುಖ್ಯವಾದವರಿಗೆ ಸಮಯವನ್ನು ಕೊಡಿ. ನೀವು ನಿಮ್ಮ ಸಮಯವನ್ನು ಎಲ್ಲಿಗೆ ಕೊಡುತ್ತೀರೋ ನಿಮ್ಮ ಜೀವನ ನಿಧಾನವಾಗಿ ಅದೇ ಆಗುತ್ತೆ. ನೀವು ಪುಸ್ತಕಗಳಿಗೆ ಸಮಯ ಕೊಟ್ಟರೆ ಜ್ಞಾನ ಹೆಚ್ಚುತ್ತದೆ.
ನಿಮ್ಮ ಕೌಶಲ್ಯಕ್ಕೆ ಸಮಯ ಕೊಟ್ಟರೆ ನಿಮ್ಮ ಸಾಮರ್ಥ್ಯ ಹೆಚ್ಚುತ್ತದೆ. ಕುಟುಂಬಕ್ಕೆ ಸಮಯ ಕೊಟ್ಟರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಆರೋಗ್ಯಕ್ಕೆ ಸಮಯ ಕೊಟ್ಟರೆ ದೇಹ ಬಲವಾಗುತ್ತದೆ. ಕನಸಿಗೆ ಸಮಯ ಕೊಟ್ಟರೆ ಒಂದು ದಿನ ಅದು ವಾಸ್ತವವಾಗಬಹುದು. ಕಳೆದ 30 ದಿನಗಳಲ್ಲಿ ನಿಮ್ಮ ಸಮಯ ಎಲ್ಲಿ ಹೋಯಿತು ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಎಷ್ಟು ಗಂಟೆ ಫೋನ್ ಯೂಸ್ ಮಾಡಿದೆ, ಎಷ್ಟು ಗಂಟೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದೆ, ಎಷ್ಟು ಗಂಟೆ ಅನ್ನೆಸೆಸರಿ ಕಾನ್ವರ್ಸೇಷನ್ಸ್ ಮಾಡಿದೆ, ಎಷ್ಟು ಗಂಟೆ ಇತರರ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿದೆ, ಮತ್ತು ಎಷ್ಟು ಗಂಟೆ ನಿಮ್ಮ ಜೀವನದ ಬಗ್ಗೆ ನೀವೇ ಯೋಚನೆ ಮಾಡಿಕೊಂಡ್ರಿ. ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಕೊಳ್ಳಿ. ಇದನ್ನು ನೀವು ಯಾರಿಗೂ ತೋರಿಸ್ಬೇಕಾಗಿಲ್ಲ, ನಿಮ್ಮ ಮನಸ್ಸಿಗೆ ಮಾತ್ರ ನೀವು ಉತ್ತರವನ್ನು ಕೊಟ್ಕೊಳ್ಳಿ. ಇವತ್ತಿಂದ ಮುಂದಿನ 7 ದಿನ ಈ ಒಂದು ಸಣ್ಣ ಚಾಲೆಂಜನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ಕೇವಲ 1 ಗಂಟೆ ನಿಮ್ಮ ಭವಿಷ್ಯಕ್ಕಾಗಿ ಮೀಸಲಿಡಿ. ಆ 1 ಗಂಟೆಯನ್ನು 3 ಭಾಗ ಮಾಡಿ. 20 ನಿಮಿಷ ದೇಹಕ್ಕಾಗಿ, 20 ನಿಮಿಷ ಜ್ಞಾನಕ್ಕಾಗಿ, ಹಾಗೇನೆ ಇನ್ನು 20 ನಿಮಿಷ ನಿಮ್ಮ ಕನಸಿಗಾಗಿ. 7 ದಿನಗಳ ನಂತರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗೋದಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಶುರುವಾಗುತ್ತೆ. ನಾನು ನನ್ನ ಜೀವನವನ್ನು ಕಂಟ್ರೋಲ್ ಮಾಡಬಹುದು. ಈ ಭಾವನೆ ಬಂದೇ ಬರುತ್ತೆ. ಅದೇ ನಿಮ್ಮ ಮೊದಲ ಗೆಲುವು. ನಿಮಗೀಗ 20 ವರ್ಷ ವಯಸ್ಸಿರ್ಬೋದು, 30 ಇರ್ಬೋದು, 40 ಇರ್ಬೋದು, 50 ಇರ್ಬೋದು, ಅಥವಾ 60 ವರ್ಷನೂ ಇರಬಹುದು. ತಡವಾಗಿದೆ ಅಂತ ಹೇಳಬೇಡಿ. ನಿಮ್ಮ ಬಳಿ ಇನ್ನೂ ಒಂದು ಅತ್ಯಂತ ಅಮೂಲ್ಯವಾದ ವಸ್ತು ಇದೆ. ಅದೇ ಇವತ್ತು. ನಿನ್ನೆ ನಿಮ್ಮ ಕೈಯಲ್ಲಿಲ್ಲ, ನಾಳೆ ನಿಮ್ಮ ಕೈಯಲ್ಲಿದೆ ಎಂದು ಖಚಿತವಿಲ್ಲ, ಆದರೆ ಇವತ್ತು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಇವತ್ತನ್ನು ವ್ಯರ್ಥ ಮಾಡಬೇಡಿ. ಒಂದು ದಿನ ನಿಮ್ಮ ಜೀವನದ ಕೊನೆಯ ಪುಟ ಬರೆಯಲ್ಪಡುತ್ತದೆ. ಆ ದಿನ ನಿಮ್ಮ ಬಳಿ ಎಷ್ಟು ಫಾಲೋವರ್ಸ್ ಇದ್ದರು ಅನ್ನೋದು ಮುಖ್ಯ ಆಗೋದಿಲ್ಲ, ಎಷ್ಟು ಲೈಕ್ಸ್ ಬಂದವು ಅನ್ನೋದು ಮುಖ್ಯ ಆಗೋದಿಲ್ಲ, ಯಾರು ನಿಮ್ಮನ್ನು ಹೊಗಳಿದರು ಅನ್ನೋದು ಕೂಡ ಮುಖ್ಯ ಆಗೋದಿಲ್ಲ. ಆ ದಿನ ನಿಮ್ಮ ಮನಸ್ಸು ಕೇಳುವುದು ಒಂದೇ ಪ್ರಶ್ನೆ: ನನಗೆ ಸಿಕ್ಕ ಜೀವನವನ್ನು ನಾನು ನಿಜವಾಗಿಯೂ ಬದುಕಿದ್ದೇನಾ? ಆ ಪ್ರಶ್ನೆಗೆ ಹೌದು ಎಂದು ಹೇಳುವ ಜೀವನವನ್ನು ಕಟ್ಟಿಕೊಳ್ಳಿ. ನಿಮ್ಮ ಸಮಯವನ್ನು ಗೌರವಿಸಿ, ನಿಮ್ಮ ಕನಸನ್ನು ಗೌರವಿಸಿ, ನಿಮ್ಮ ಕುಟುಂಬವನ್ನು ಗೌರವಿಸಿ, ನಿಮ್ಮ ಆರೋಗ್ಯವನ್ನು ಗೌರವಿಸಿ, ನಿಮ್ಮ ಜೀವನವನ್ನು ಗೌರವಿಸಿ. ಯಾಕಂದರೆ ಸಮಯ ಉಚಿತವಾಗಿ ಸಿಗುತ್ತದೆ, ಆದರೆ ಅದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ. ಪ್ರತಿ ಸೆಕೆಂಡ್ ನಿಮ್ಮ ಜೀವನದ ಒಂದು ತುಣುಕಾಗಿದೆ. ಇವತ್ತು ನೀವು ವ್ಯರ್ಥ ಮಾಡಿದ 1 ಗಂಟೆ ನಿಮ್ಮ ಜೀವನದ 1 ಗಂಟೆ ಕಡಿಮೆ ಆಗಿದೆ ಅಂತ ಅರ್ಥ. ಆದ್ದರಿಂದ ಮೊಬೈಲನ್ನು ಕೆಳಗೆ ಇಡಿ, ಎದ್ದು ನಿಲ್ಲಿ, ನಿಮ್ಮ ಕೆಲಸವನ್ನು ಶುರು ಮಾಡಿ. ಸಣ್ಣದಾದರೂ ಪರವಾಗಿಲ್ಲ. ಇವತ್ತು 1 ಹೆಜ್ಜೆ ಇಡಿ, ನಾಳೆ ಮತ್ತೊಂದು ಹೆಜ್ಜೆ ಇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಾನು ಕಾಯಲಿಲ್ಲ, ನಾನು ಶುರು ಮಾಡಿದ್ದೆ ಎಂದು ಹೆಮ್ಮೆಯಿಂದ ಹೇಳುವಂತಾಗಲಿ. ಮತ್ತು ಕೊನೆಯದಾಗಿ, ಸಮಯ ನನ್ನ ಬಳಿ ಇರಲಿಲ್ಲ ಅಂತ ಹೇಳಿಬಿಡಿ. ನನಗೆ ಮುಖ್ಯವಾದದಕ್ಕೆ ನಾನು ಸಮಯ ಮಾಡಿಕೊಳ್ಳಲಿಲ್ಲ ಅಂತ ಒಪ್ಕೊಳ್ಳಿ. ಆ ಒಪ್ಪಿಗೆಯೇ ಬದಲಾವಣೆಯ ಮೊದಲ ಹೆಜ್ಜೆ. ನಿಮ್ಮ ಸಮಯ ಅಮೂಲ್ಯವಾದದ್ದು. ಅದನ್ನು ಖರ್ಚು ಮಾಡಬೇಡಿ, ಅದನ್ನು ಹೂಡಿಕೆ ಮಾಡಿ. ಧನ್ಯವಾದಗಳು. ಈ ಮೋಟಿವೇಶ್ನಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯ ಜೊತೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ICD ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.